ಬಂದು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರೀ 60 ಸೀಟ್ ಮಾತ್ರ ಇರೋದು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ತುಂಬ ಜನ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗೋದಂತೂ ಖಂಡಿತ. ಅದರಿಂದ 150-200 ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಡಿ ಶಾಸಕರಿಂದ ಅಂತ ಕೇಳ್ಕೊತಿದ್ದೀವಿ. ಮತ್ತು ಈಗಿನ ಆದಾಯದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋದು ತುಂಬ ಕಷ್ಟ ಇದೆ. ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೇ ಮುಚ್ಚೋಗಿದೆ. ಹಾಗಾಗಿ ಊರುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಯಾವ ಸ್ಕೂಲು ಕೂಡ ಚೆನ್ನಾಗಿಲ್ಲ. ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ. ಅಲ್ಲಿ ಎಲ್ಲ ಸ್ಕೂಲ್ಗಳೇ ಮುಚ್ಚೋಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಸ್ಕೂಲಿಗೆ KP ಸ್ಕೂಲಿಗೆ ಸೇರಿಸೋಣ ಅಂತ ಮಕ್ಕಳುಗಳನ್ನ ಅಡ್ಮಿಷನ್ ಮಾಡಿಸೋಣ ಅಂತ ಎಷ್ಟೊಂದು ಜನ ಬಂದು ಇಲ್ಲಿ ಬೆಳಿಗ್ಗೆಯಿಂದ ಕ್ಯೂವಲ್ಲಿ ನಿಂತಿದ್ದೀವಿ. ಹಾಗಾಗಿ 100-150 ಒಂದು 200 ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ. ಈಗೇನು 60 ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಾರೆ, ಸಾಲ್ತಾ ಇಲ್ಲ ಅಂತ ಸಾಲ್ತಾ ಇಲ್ಲ ಸರ್. ಈಗ ಟೋಕನ್ ಹಾಕ್ತಿದ್ವಿ, ಮತ್ತು ಟೋಕನ್ ಆದರೆ ಮಾತ್ರ ಲಕ್ಕಿರೋರಿಗೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಸರ್ಗಳಿಗೆ. ಆದರೆ ಬೆಳಿಗ್ಗೆಯಿಂದ ಕಾಯ್ತಿದ್ದೀವಿ. 4 ದಿನಕ್ಕೆ ಮಾತ್ರ ಈಗ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ 4 ದಿನದಲ್ಲಿ ಎಷ್ಟು ಜನ ಬಂದು ಪೇರೆಂಟ್ಸ್ ಬಂದು ಇಲ್ಲಿ ಟೋಕನ್ ತೊಗೊಂಡೋಗಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ 60 ಮಕ್ಕಳಿಗೆ ಕೊಟ್ಟರೆ ಇನ್ನು ಬಾಕಿ ಮಕ್ಕಳನ್ನ ಎಲ್ಲಿಗೆ ಅಡ್ಮಿಷನ್ ಮಾಡ್ತೀವಿ ಸರ್? ನಿಮ್ಮ ಹೆಸರು? ನನ್ನ ಹೆಸರು ರಮ್ಯಾ ಅಂತ, ಚಾಗಿಂಕೆರೆ. ಇಲ್ಲಿ KPS ಸ್ಕೂಲು, ಕರಾಡ್ ಪಬ್ಲಿಕ್ ಸ್ಕೂಲ್ ಹತ್ರ ನಿಂತಿದ್ದೀವಿ ನಾವು. ಬೆಳಿಗ್ಗೆ ಜಾವ 6 ಗಂಟೆಗೆ ಬಂದಿದ್ದೀವಿ. 6 ಗಂಟೆಯಿಂದ ಇಷ್ಟೊಂದು ಜನ ಇದಾಗಿದ್ದಾರೆ. ಇನ್ನೂ ಅಡ್ಮಿಷನ್ ಇನ್ನೂ 3-4 ದಿನ ಐತೆ ಅಂತ ಹೇಳಿದ್ದಾರೆ. ಇವರು ಹೇಳಿದ್ದಾರೆ. ಮತ್ತು ನಮಗೆ ನೆಕ್ಸ್ಟು ಈ 60 ಸೀಟು ಸಾಲಲ್ಲ. ಯಾಕೆಂದರೆ ಇವತ್ತು ಆಟೋ ಸ್ಟ್ಯಾಂಡಲ್ಲಿ, ಫುಟ್ಪಾತ್ ವ್ಯಾಪಾರಸ್ಥರುಗಳಲ್ಲಿ, ಆಮೇಲೆ ಸಿಕ್ಕಾಪಟ್ಟೆ ದಲಿತರಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ 60 ಜನ ಸಾಲಲ್ಲ. ದಯಮಾಡಿ 150-200 ಜನ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವತ್ತು ದುಡ್ದಿರೋಂಥ ಕಾಸು ಪ್ರೈವೇಟ್ಗೆ ನಾವು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು 25,000-30,000 ರೂಪಾಯಿ ಪ್ರೈವೇಟ್ಗಳಲ್ಲಿ ಇದು ಮಾಡ್ತಾರೆ. ನಾವು ದುಡಿಮೆನ ಮಾಡಿ ಪ್ರೈವೇಟ್ಗೆ ಕಟ್ಟಬೇಕಾಯ್ತದೆ. ಏನಂದರೆ ಈಗ ಎಲ್ಲರೂ ಸದಾ ಇವತ್ತಿನ ಇದರಲ್ಲಿ ಇಂಗ್ಲೀಷ್ ಅಂತ ಇಂಗ್ಲೀಷ್ ಸ್ಕೂಲ್ಗೆ ಸೇರ್ಸೋಕ್ಕೆ ಎಲ್ಲರೂ ಸದಾ ಇವಾಗ ಕನ್ನಡ ಸ್ಕೂಲಲ್ಲಿ ಬೇಕಾದ ಸೀಟ್ ಇರ್ಬೋದು. ಬಟ್ ಏನೋ ಅದು ಎಲ್ಲ ಮಕ್ಕಳು ಸುದಾ ಒಂದು ಸೈನ್ಸ್ನ ತಗೊಳ್ತಾ ಇರೋದ್ರಿಂದ SSLC ಮೇಲೆ ಸೈನ್ಸ್ಗೆ ಒಳ್ಳೆ ಒಂದು ಇದನ್ನು ಇದು ಮಾಡ್ತಾ ಇರೋದ್ರಿಂದ ನಾವು ಬಡವ್ರ ಮಕ್ಕಳಾದ್ರೂ ಸುದಾ ನಾವು ಸೈನ್ಸ್ಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ KPSC ಕರ್ನಾಟಕ ಸ್ಕೂಲ್ ಇದಕ್ಕೆ ಬಂದಿದ್ದೀವಿ. ಬೆಳಗ್ಗಿಂದ 6 ಗಂಟೆಗೆ ನಿಂತಿದ್ದೀವಿ. ದಯಮಾಡಿ ಶಾಸಕರು ಮುಂದಿನ ಸಲಿಗಾರು ಸುದಾ ಒಂದು 150 ಸೀಟಿಂದ 200 ಸೀಟ್ಕೊಂಡು ಒಂದು ಅವಕಾಶ ಮಾಡಿಕೊಟ್ರೆ ಭಾಳ ಜನಗಳಿಗೆಲ್ಲ ಅನುಕೂಲ ಆಯಿತು ಅಂತ. ನಿಮ್ಮ ಹೆಸರೇನು? ಗಿರೀಶ್ ಅಂತೇಳಿ, ಯಾವ ಊರಿಂದ ಬಂದಿದ್ದು? ಅಗ್ರಾರ ಬರೋಣ.